ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ. ಸೊ ರಿಪೋರ್ಟ್ ಕಾರ್ಡ್ ಅಂದ್ಕೂಡಲೇ ನಿನ್ನೆ ಎಲ್ಲೋ ಒಂದು ಕಡೆ ನಾನು ಮಿಸ್ ಆಗಿದ್ದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ಯುಸಿ ಇದೆ, ಆದ ಕಾರಣ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ನಮ್ಮ ಧನುಷ್ ಅವರಿಗೆ. ಸೊ ಕ್ಯಾಪ್ಟನ್ ಧನುಷ್ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಇದುವರೆಗಿನ ಸೀಸನ್ಗಳಲ್ಲಿ ಅತಿ ಹೆಚ್ಚು ಬಾರಿ ಕ್ಯಾಪ್ಟನ್ ಆದಂತಹ ನಮ್ಮ ಧನುಷ್ ಅವರು ಹೇಗೆ ಆಡಿದ್ರು ಅಂತ ಕೇಳೋದಾದರೆ, ನನ್ನ ಲೆಕ್ಕದಲ್ಲಿ ಮನೆಯ ಒಳಗಡೆ ಕಮ್ಮಿ ಅಂದ್ರೂ 5 ವಾರ ಧನುಷ್ ಅವರು ಕಳೆದೋಗ್ಬಿಟ್ಟಿದ್ರು. ಎಲ್ಲೂ ಹುಡುಕಾಟ ಮಾಡಿದರೂ ಕೂಡ ಸಿಗ್ತಾನೇ ಇರಲಿಲ್ಲ. ಸೊ ಎಲ್ಲಿದ್ದರು ಧನುಷ್ ಅವರು ಅಂತ ಹೇಳಿದಾಗ ಕ್ಯಾಪ್ಟನ್ ಆಗ್ತಾರೆ, ಮನೆಯಲ್ಲಿ ಸ್ವಲ್ಪ ರೂಲ್ಸ್ ಮಾಡ್ತಾರೆ, ಮತ್ತೆ ಆಟದಲ್ಲಿ ಎಲ್ಲೂ ಕಾಣ್ತಾ ಇರಲಿಲ್ಲ. ಸೊ ಉಳಿದಂತೆ ನಿನ್ನೆ ಒಂದು ನಾನು ಇಂಟರ್ವ್ಯೂ ನೋಡಿದೆ. ಒನ್ ಮ್ಯಾನ್ ಶೋ ಗಿಲ್ಲಿ ಅವರು ಎಲ್ಲರನ್ನ ತಿಂದು ಹಾಕಿದ್ರು ಹೌದಾ ಅಂತ. ಸೊ ಅದಕ್ಕೆ ನಮ್ಮ ಗಿಲ್ಲಿ ಅವರು ಹೇಳ್ತಾರೆ, ಇಲ್ಲ ಎಲ್ಲರಿಂದನೂ ನಾನಾಗಿದ್ದೇನೆ ಅಂತ. ಸೊ ನೋಡಿ, ಒಂದು ಸಣ್ಣ ಇಂಟರ್ವ್ಯೂ ಇದೇ ಕ್ವಶನನ್ನು ಬೇರೆಯವರಿಗೆ ಕೇಳಿದಾಗ, ಇಲ್ಲ ಅವನು ಹಾಗೆ ಹೀಗೆ ಅಂತ ಹೇಳಿ ಅವನ ಮೇಲೆ, ಗಿಲ್ಲಿಯ ಮೇಲೆ ಗೂಬೆ ಕೂರಿಸುವವರು. ಬಟ್ ಗಿಲ್ಲಿ ಯಾವ ರೀತಿಯಾಗಿ ಕೂಲಾಗಿ ತಗೊಂಡ್ರು ನೋಡಿ, ಅದನ್ನು ಕೂಡ ನನ್ನಿಂದಲೇ ಎಲ್ಲ ಆಯಿತು ಅಂತ ನಾವು ಒಪ್ಕೊಳ್ಳೋಲ್ಲ. ಆ ಮನುಷ್ಯ ನಿಜವಾಗ್ಲೂ ಅದಕ್ಕೆ ಕಂಡ್ರೆ ಇಷ್ಟೊಂದು ಅಭಿಮಾನಿಗಳನ್ನು ಹೊಂದಿದ್ದಾರೆ ಗಿಲ್ಲಿಯವರು. ಸೊ ಧನುಷ್ ಅವರ ವಿಚಾರಕ್ಕೆ ಮರಳಿ ಬಂದಾಗ, ಧನುಷ್ ಅವರು ನಿಜವಾಗಿಯೂ ತುಂಬ ಒಂದು ಪೊಟೆನ್ಷಿಯಲ್. ಆ್ಯಕ್ಚುಲಿ ವಿನ್ನರ್ ಕ್ಯಾಂಡಿಡೇಟ್ಗಳಲ್ಲಿ ಲೀಸ್ಟಲ್ಲಿ ಧನುಷ್ ಅವರು ಕೂಡ ಇದ್ದರು. ಬಟ್ ಎಲ್ಲೋ ಕಳೆದೋದ್ರು, ಯಾಕೆ ಕಳೆದೋದ್ರು, ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ. ಅವರ ಸುತ್ತ ಒಂದು ಅಭಿ ಮತ್ತು ನಮ್ಮ ಕಾವ್ಯ ಮತ್ತು ಕಳ್ಳಪಟ್ಟಿಯನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಅವರು ಬೇರೆ ಸರೌಂಡಿಂಗಲ್ಲೂ ಇದ್ದಿದ್ದರೆ ಮೇ ಬಿ, ಅಥವಾ ಯಾವಾಗಲೂ ಅವರು ಹೇಳ್ತಾ ಇದ್ದಿದ್ದು ಗಿಲ್ಲಿ ನನ್ನ ನನ್ನ ವಿಚಾರಕ್ಕೆ ಬರ್ತಾ ಇರಲಿಲ್ಲ ಯಾಕಂದರೆ ನಾನು ಮೊದಲೇ ಹೇಳಿದ್ದೆ ಅಂತ. ಮೇ ಬಿ ಗಿಲ್ಲಿ ಅವರು ಹೇಳಿದರು ಅಂತ, ಇವರು ಧನುಷ್ ಅವರು ಹೇಳಿದರು ಅಂತ ಗಿಲ್ಲಿ ಅವರು ಹೋಗಿಲ್ಲ ಅಂತ ಅನಿಸುತ್ತೆ. ಗಿಲ್ಲಿ ಅವರೇ ಸುಮ್ಮನೆ ಅವ್ರಿಗೆ ಯಾಕೆ ಸ್ಕ್ರೀನ್ ಟೈಮ್ ಕೊಡೋದು ಅಂತ ಹೇಳ್ಬಿಟ್ಟು ಅವರಿಂದ ದೂರ ಉಳಿದಿದ್ರು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಧನುಷ್ ಅವರ ಆಟಕ್ಕೆ ನನ್ನ ಪ್ರಕಾರ 10/4 ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಶಿಪ್ ಮತ್ತು ಅವರು ಒಂದು ತೆಗೆದುಕೊಂಡಂಥ ಸ್ವಲ್ಪ ವಿಚಾರಕ್ಕೆ ನಾನು 4 ಕೊಡ್ತೇನೆ. ಉಳಿದಂತೆ ಅವರು ನೆಗೆಟಿವ್ ಆಗೋಕ್ಕೆ ಕಾರಣ ತುಂಬ ಇದೆ. ನಮ್ಮ ಕಾವ್ಯ ಮತ್ತು ಗಿಲ್ಲಿ ಅವರನ್ನು ಬೇರ್ಪಡಿಸೋದಕ್ಕೆ ಆಗಿರ್ಬೋದು, ಕಳ್ಳಪುಟ್ಟಿ ಮತ್ತು ಗಿಲ್ಲಿಯನ್ನು ಬೇರ್ಪಡಿಸೋಕ್ಕೆ ತುಂಬ ಒಂದು 100% ಕೊಟ್ಟಿದ್ದಾರೆ ಅವರು. ಸೊ ಇವಾಗ ಹೊರಗಡೆ ಬಂದುಬಿಟ್ಟು ಇಲ್ಲ ನಾನು ಅದು ಮಾಡಿಲ್ಲ ಅಂತ ಹೇಳೋದು ಬೇರೆ ಬಿಡಿ. ಸೊ ಆ ವಿಚಾರಗಳಲ್ಲಿ ನಾನು ಧನುಷ್ ಅವರು ಎಲ್ಲೋ ಕಳೆದೋದ್ರು ಅಂತ ನಾನು ಹೇಳ್ತೇನೆ. ಸೊ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.